ಆಂಜನೇಯ ಸ್ವಾಮಿ, ಇನ್ನೊಬ್ಬರು ಸಿದ್ದರಾಮೇಶ್ವರ. ಅವ್ರ ಕುರಿತು ಒಂದು ಕವಿತೆ ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಭಕ್ತ ನಾನಾದಾಗಿನಿಂದ ನಿನ್ನ ತವಕ ಹೆಚ್ಚಾಗಿದೆ, ಭಕ್ತ ನಾನಾದಾಗಿನಿಂದ ನಿನ್ನ ತವಕ ಹೆಚ್ಚಾಗಿದೆ, ನನ್ನ ಮನದ ಗೂಡಲಿ ನೀ ಕೂಡುವ ಸಿದ್ದರಾಮೇಶ್ವರ. ನೀನಿಲ್ಲದ ಬದುಕು ನರಕವಾಗಿ ಮಲಿನಗೊಂಡಿದೆ ಮನ, ಅಭಿಮಾನವಿದೆ ನನಗೆ, ಅನುಮಾನ ಬೇಡ ಸಿದ್ದರಾಮೇಶ್ವರ. ದಿಕ್ಕುಗಳು ಬದಲಾಗಿವೆ, ದಾರಿಗಳು ಹೊರಗೆಟ್ಟಿವೆ, ಲಜ್ಜೆಗೆಟ್ಟ ನೆಲದ ನೀತಿ ತಪ್ಪಿದೆ, ಹಂಬಲಿಸುವ ಕೈಗೆ ಗುಂಪಾಲು ಬಿದ್ದುವ ಸಿದ್ದರಾಮೇಶ್ವರ. ನೀ ಹೆಜ್ಜೆ ಇದ್ದ ಕಡೆ ಬೆಳಕಿದೆ, ಜೀವನದ ದೃಷ್ಟಿ ಇದೆ, ಧರ್ಮ ಹುಟ್ಟು ಹಾಕುವ ಶಕ್ತಿ ಇದೆ, ನೀನದೆಷ್ಟು ಸುಂದರ ಸಿದ್ದರಾಮೇಶ್ವರ. ಇಂದಿನ ಭಕ್ತ, ನಾಳಿನ ಶರಣ ನಾನು, ನನ್ನ ಮನದ ಗೂಡಲಿ ನೀ ಕೂಡುವ ಸಿದ್ದರಾಮೇಶ್ವರ, ನೀ ಕೂಡುವ. ಮುಗಿತಿ ಚಪ್ಪಾಳೆ ಹೊಡೆದ್ರಿ. ಚಪ್ಪಾಳೆ ಹೊಡೆದ್ರಾಗ 2-3 ನಮೂನಿ ನೀಟಾಗಿ ಚಪ್ಪಾಳೆ ಹೊಡೆದ್ರ ಖುಷಿ ಆಗೈತೆ, ನಮಗೆ ಚಂದ ಆಗೈತೆ ಅಂತ. ನೀವು ಸುಮ್ಮನೆ ಜೋರಾಗಿ ಹೊಡ್ಯಾಕತ್ರ ಬ್ಯಾಸರ ಆಗೈತೆ, ನಮಗೂ ಮುಗಿಸ್ಬೇಕಂತ ಒಂದು ಚಪ್ಪಾಳೆ ಹೊಡೆದ್ರಿಂದ 2-3 ನಮೂನಿ ಲಾಭ ಐತಿ. ಏನ್ ಗೊತ್ತಾ, ಈಗ ಉಪ್ಪಿಟ್ಟದು ತಿಂದ್ರೆ ಬಾಯಿಗೆ ಅದು ಏನೋ ಹೆಂಗ್ ಬನ್ನಿ ಇರ್ತೈತಿ, ಬಾಯಿ ತಿಳ್ಕೊಂಡು ಕೇಳ್ತಿರ್ತೀರಿ, ನೋಡ್ಸೋದು ಹೋಗ್ತಿರ್ತಾವ, ಅವ್ನು ಹೊರ್ಕೊಂಡ್ಬೇಕ. ಒಂದು ಎರಡನೇದು ಸುಮ್ಮನೆ ಜೋರಾಗಿ ಚಪ್ಪಾಳೆ ಹೊಡ್ಯಾಕತ್ರ ಸ್ವಲ್ಪ ಜೋರಾಗಿದ್ರೆ ಸಾಕು ಮುಗಿಸ್ರಿ ನಂಗೆ. ಮೂರನೇದು ಏನಂದ್ರ, ನಮ್ಮ ನರನಾಡಿಗಳ ಪಾಯಿಂಟ್ಗಳ ಅಂಗೈಗಳು ತಣ್ಣವಾಗಿರೋದ್ರಿಂದ ಹೆಚ್ಚು ಚಪ್ಪಾಳೆ ಹೊಡೆದ್ರಿಂದ ಎಷ್ಟೋ ರೋಗಗಳು ನಮ್ಮಿಂದ ದೂರುತ್ತಾವೆ. ಹಂಗಂತ ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಊರಾಗ ಹೋಗೋದು ಚಪ್ಪಾಳೆ ಹೊಡ್ಕೊಂಡು ಅಡ್ಡಿರ್ಬೇಕು, ಬೇರೆ ತಿಳ್ಕೊತಾಬೇಕು. ಓಕೆನಾ? ನೀಟಾಗಿ ಹೊಡಿಬೇಕು. ಆಮೇಲೆ ಯಾವಾಗ ಖುಷಿ ಆಗತ್ತಲ್ಲ ಅವಾಗ ಹೇಳ್ಬೇಕು. ನಾನು ಪರಿಚಯದೊಂದಿಗೆ ಕಾರ್ಯಕ್ರಮ ಚಾಲನೆ ನೀಡಿದೆ. ನನ್ನ ಹೆಸರು ಅಶೋಕ್ ಕೊಂಡ್ಲಿ ಅಂತ, ಧಾರವಾಡ ಹತ್ರ ಅಂದಿರ್ಬಾವಿ ನಾವು ಹೇಳಿದ್ರು. ಆದ್ರೆ ನನಗೆ ಅಶೋಕ್ ಅಂತ ಯಾರು ಬಿದ್ರು, ಸಿದ್ದಾರೂಢ ಅಂತ. ಸರ್ ನಿಮ್ಮ ಹೆಸರು ಅಶೋಕ್ ಅಂತ ಐತಿ, ನಿಮ್ಗೆ ಸಿದ್ದಾರೂಢ ಯಾಕಂತಾರ? ಅದಕ್ಕೊಂದು ಬಲವಾದ 32 ವರ್ಷಗಳ ಹಿಂದ ಅಖಂಡ ಧಾರವಾಡ ಜಿಲ್ಲೆ ಅಂತ ಅವಾಗ ಕೆಂಪೈ ಸಾಹೇಬ್ SP ಇದ್ರು. ಒಂದು ಒಳ್ಳೆ ಕೆಲಸ ಮಾಡಿದ್ರು. ಏನ್ ಮಾಡಿದ್ರು? ಒಳ್ಳೊಳ್ಳೆ ಉಪನ್ಯಾಸಕರು ಎಲ್ಲೇನದ್ರಲ್ಲ ಅವ್ರಿಗೆಲ್ಲ ಕರೆಸಿ ಪಾಠ ಮಾಡಿಸಿದ್ರು. ಜೊತೆಗೆ ಲಿಂಗೈಕ್ಯರಾದಂತ ಗದುಗಿನ ದೊಡ್ಡದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ನಮ್ಗೆ ಪಾಠ. ಅವ್ರು ಪ್ರತಿಯೊಂದು ಸಾರಿ ಹೇಳ್ತಿದ್ರು ಏನಂತ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರ ಒಬ್ಬ ಸೈನಿಕನ ಕುದುರೆಯ ಕಾಲಿನ ನಾಲಿನ ಮೊಳೆ ಇಟ್ಟಿದ್ರು. ಮೊಳೆ ಕಟ್ಟಿದ್ರ ನಾಲು ಕಟ್ಟಿರ್ತತಿ, ನಾಲು ಕಟ್ಟಿರ್ತಂದ್ರೆ ಕುದುರೆ ಕಾಲು ಕಟ್ಟಿರ್ತತಿ, ಅಂದ್ರೆ ಕುದುರೆ ಕಟ್ಟಿರ್ತತಿ. ಸವಾರ ಯುದ್ಧ ಮಾಡ್ಬೋದು, ಗೆಲ್ಲಬಹುದು ಅನ್ನುವಂತ ವಿಚಾರ ಹೇಳ್ತಾರೆ. ಉಪನ್ಯಾಸದ ಕೊನೆಯ 10 ನಿಮಿಷ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದಾಗ 32 ವರ್ಷಗಳ ಹಿಂದೆ ವೇದಿಕೆ ಮೇಲೆ ಹೋಗಿ ಪೂಜ್ಯರ ಒಂದು ಪ್ರಶ್ನೆ ಕೇಳಿದೆ. ಏನಂತ? ಪೂಜ್ಯರ, ನೀವು ಪ್ರತಿಯೊಂದು ಸರಿ ಬಂದಾಗ ಹೇಳ್ರಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಒಬ್ಬ ಸೈನಿಕನ ಕುದುರೆಯ ಕಾಲಿನ ನಾಲಿನ ಮೊಳೆ ಇರ್ತೀರಿ ಮುಗಿಸತ್ತೆ. ಮೊಳೆ ಕಟ್ಟಿದ್ದು, ನಾಲು ಕಟ್ಟಿದ್ದು, ಕುದುರೆ ಕಾಲು ಕಟ್ಟಿದ್ದು, ಕುದುರೆನೂ ಕಟ್ಟಿದ್ದಾಗ ಕುದುರೆ ನಡೆಸುವಂತ ಸವಾರ ಉತ್ತರ ಕುಮಾರ್ ತಾವು ಕೂಡಿದ್ರ ಮೊಳಿ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ದೆ. ಅವಾಗ ಆ ಸ್ವಾಮೀಜಿ ಅವ್ರು ಹೇಳಿದ ನನಗೆ, ನೋಡಮ್ಮ ನೀನು ಸೂರ್ಯ ಚಂದ್ರಾಗಿ ಜಗತ್ತಿಗೆ ಬೆಳಕು ಕೊಡಕ್ ಹೋಗೋಣ, ಮರ್ಕ್ಯೂರ್ ಲೈಟ್ ಟ್ಯೂಬ್ ಲೈಟ್ ಆಗಿ ಹೆಚ್ಚಿಗೆ ಕತ್ಲ ಹೋಗ್ಲಾಡ್ಸಕ್ ಪ್ರಯತ್ನ ಮಾಡಕ್ ಹೋಗೋಣ. ಒಂದು ಗುಡಿಸಲದೊಳಗಿನ ದೀಪ ನೀನಾಗಿ ನಿನ್ನ ಹತ್ರ ಏನಿರ್ಬಿಟ್ಟ ನಿನ್ನ ಸುತ್ತಲಿನ ಕತ್ಲಾನ ಹೋಗ್ಲಾಡ್ಸಕ್ ಪ್ರಯತ್ನ ಮಾಡುವುದು. ಇದನ್ನ ನಾ ಯಾಕೆ ನಿಮ್ಗೆ ಹೇಳಬೇಕಂದ್ರ, ಒಳ್ಳೊಳ್ಳೆ ಹುದ್ದೆ ಒಳಗೆ ಇದ್ಕೊಂಡು, ಒಳ್ಳೊಳ್ಳೆ ಇಲಾಖೆ ಒಳಗೆ ಇದ್ಕೊಂಡು ಒಳ್ಳೇದು ಮಾಡ್ಬೇಕು ಅನ್ನೋದು ನಮ್ಮ ತಲೆ ಒಳಗಿದ್ರೆ ತೆಗೆದು ಹಾಕ್ರಿ. ಯಾವ ಇಲಾಖೆ ಒಳಗಿರಿ, ಎಷ್ಟೋ ಸಮೃದ್ಧಿ ಒಳಗಿದ್ರು ಕೂಡ ನಮ್ ಕೈಲಿ ಎಷ್ಟು ಸಾಧ್ಯ ಐತೆ ಅಷ್ಟೊಳದಲ್ಲಿ ಮಾಡ್ಬೇಕು. ಗದುಗಿನ ದೊಡ್ಡದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಪ್ರಶ್ನೆ ಹಾಕಿದ್ರೆ ನಮ್ಮ ಸಹಪಾಠಿಗಳೆಲ್ಲ ಇವತ್ತು ಏನಂತಾರ, ಇವತ್ತಿಗೂ ಕೂಡ ಸಿದ್ದಾರೂಢ ಅಂತ. ಸಿದ್ದಾರೂಢ ಅನ್ನೋ ಕಾರಣ ಹೌದು, ನನ್ನ ಎಜುಕೇಶನ್ ಬಗ್ಗೆ ಹೇಳ್ಬೇಕು. ಈ ಹಿಂದೂ ಹೇಳಿದಕ್ಕಂತ ಬಹಳ ಓದಿದ್ರಿ ನಾನು. ನನ್ನಷ್ಟು ನೀವು ನೋಡ್ತೀವಿ ಗೊತ್ತಿಲ್ಲ. ಎಷ್ಟು ಓದೇನಂದ್ರೆ 9th ಫೇಲ್ ಮೊದಲ, ಆಮೇಲೆ SSLC ಪಾಸ್, ಅಲ್ಲಿಗೆ ಎಜುಕೇಶನ್ ಮುಗಿತು. ಇದನ್ನ ಯಾಕೆ ಹೇಳ್ತಾನಂದ್ರ, SSLC ಒಳಗ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೋಗ್ತಂದ್ರೆ ಇವತ್ತಿನ ಹುಡುಗರು ಆತ್ಮಹತ್ಯೆ ಮಾಡ್ತಾರೆ. ಸೆಕೆಂಡ್ PUC ಒಳಗ ಒಂದು ಸಬ್ಜೆಕ್ಟ್ ಅದು ಹೋಗ್ತಂದ್ರೆ ಆತ್ಮಹತ್ಯೆ ಮಾಡಿ. ಯಾಕೆ ಮಾಡ್ಕೋಬೇಕ್ರಿ? ಮಾಡ್ಕೋಬಾರ್ದು, ಜೀವ ಕಳ್ಕೊಳಕ್ ಹೋಗ್ಬಾರ್ದು. ಮತ್ತೊಂದ್ ಸರಿ ಕುಂತ್ ಪಾಸ್ ಆಗ್ಬೇಕಿಲ್ಲ, ಇನ್ನೊಂದ್ ಸರಿ ಕುಂತ್ ಪಾಸ್ ಆಗ್ಬೇಕು. ಬಟ್ ಯಾರು ಕೆಟ್ಟ ಕೆಲ್ಸಕ್ಕೆ ಕೈ ಹಾಕ್ಬಾರ್ದು. ಗೊತ್ತಾಗ್ತಿಲ್ಲ ಹೇಳದ ನೋಡ್ರಿ. ನಾನು ಆಗ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ಬಂದು ಮುಂದೆ ಪಾಠ ಮಾಡಕ್ಕಿತ್ತ. ಅದಕ್ಕ
ಯಾವುದೇ ಕಾರಣಕ್ಕೂ ನೀವು SSLC ಒಳಗಾಗಲಿ ಹೆಚ್ಚಿಗೆ ಓದ್ತಿರ್ತೀರಲ್ಲ, ಅವಾಗ ಏನಾದ್ರು ಒಂದು ಸಬ್ಜೆಕ್ಟ್ ಅದು ಓದಿದ್ರೆ ಯಾರು ಕೂಡ ಜೀವ ಕಳ್ಕೊಳಕ್ ಹೋಗಬಾರ್ದು. ಗೊತ್ತಾಯ್ತಾ? ಹೌದು, ಸಿದ್ಧಾರ್ಥ ಅಂತ ಇದಕ್ಕೆ ಕಾರಣ ಅದು ಎಜುಕೇಶನ್ ಬಗ್ಗೆ ಅಂತ. ನಾನು ಪೊಲೀಸ್ ಇಲಾಖೆ ಒಳಗೆ ಇದ್ಕೊಂಡು ಸರ್ ಹೇಳಿದಾಗ ಸಾಹಿತ್ಯದೊಳಗೆ ನನ್ನನ್ನು ಗುರುತಿಸ್ಕೊಂಡೆ. ಏನು ಬಹಳ ಬರ್ದಿಲ್ಲ ಇಲ್ಲಿವರೆಗೆ 4 ಸಪ್ತಾಂಶ ಸಂಕಲನಗಳು, ಒಂದು ಕಾದಂಬರಿ, ಆಮೇಲೆ ಒಂದು CD ಬಿಡುಗಡೆ ಆಗಿದೆ ಬಸಲಿ ಬಾಂಬ ಅಂತ, ಹಾಸ್ಯದ ಧ್ವನಿ ಸುರುಳಿ, ಒಂದು ಕಿರುಚಿತ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡು ವಿಧಿಯಾಟ ಅನ್ನೋದು ಅತ್ಯುತ್ತಮ ಚಿತ್ರಕಥೆ ಅಂತ. ಉದಯ ಟಿವಿ, ಜಿ ಕನ್ನಡ, ಚಂದನ್ ಟಿವಿ, ಹಾವೇರಿ ಕೇಂದ್ರ, ಟಿವಿ 9, ಪಬ್ಲಿಕ್, TV5, TV1 ಇದ್ರೊಳಗೆ ಒಂದು ಸುಮಾರು 10 ಟಿವಿ ಒಳಗೆ ಕಾರ್ಯಕ್ರಮ ಕೊಟ್ಟೇನಿ. ಇದುವರೆಗೆ ಒಂದು 10,000ಕ್ಕೂ ಹೆಚ್ಚು ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಲ್ಲಿ ಅರಿವು ಮೂಡಿಸುವಂತ ಕೆಲಸ ಮಾಡಿ ಇದು ನಾನು ಕಿರುಪು. ಸರ್ ಪೊಲೀಸರ ಅಂತೀನಿ ಇಷ್ಟೆಲ್ಲ ಓದಿದ್ದು ಇಷ್ಟ ಇದನ್ನೆಲ್ಲ ಹೆಂಗ್ ಮಾಡಾಕಿದ್ದೆ? ಯಾವಾಗಿಂದ ಒಂದು ಘಟನೆ ಹೇಳ್ತೇನೆ. ಪೊಲೀಸರ ಮೇಲೆ ನೈಟ್ ಡ್ಯೂಟಿ ಮಾಡೋದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಹಾವೇರಿ ನಡೆದಂತ ಘಟನೆ ನಿಮ್ಗೆ ಒಂದು ಹೈವೇ ರೋಡ್ ಇತ್ತು, ಅದು ಬಂದ್ಕೊಂಡು ಒಂದು PWD ಮಾಡ್ಕೊಂಡು ರೋಡ್ ಇತ್ತು, ಅದ್ರ ಪಕ್ಕದಾಗ ಒಂದು ಪೂಲ್ ಇತ್ತು, ಅಲ್ಲಿ ಗಸ್ತಿ ಮಾಡ್ಕೊಂಡು ಕೂತಿದ್ವಿ ನಾವು ಮಾತಾಡ್ಕೊಂಡು. ಆ ಕಡೆಯಿಂದ ಒಂದು ಮಾರುತಿ ಕಾರ್ ಬಂತು. ಹೆಂಗ ಬಂತು? ಇಂಡಿಕೇಟರ್ ಹಚ್ಕೊಂಡು ಬಂತು, ನಮ್ಗೆ ಗೊತ್ತಾಯ್ತು ಇಲ್ಲೇ ಬರ್ತದೆ. ಸ್ಲೋ ಆಗಿ ಬಂದು ಕಾರ್ ಇನ್ನೇ ನಿಮ್ಗೆ ಒಳಗಾಗತ್ತಿತ್ತು, ಅಷ್ಟೊಳಗೆ ಈ ಕಡೆಯಿಂದ ಆ ಕಡೆ ಒಂದು ಬೆಕ್ ಕಟ್ ಆಯ್ತು. ರಾತ್ರಿ 7 ಗಂಟೆಗೆ ಕಾರ್ ನಿಲ್ಲಿಸಿದ, ಮುಂದೆ ಹೋಗಿ ನಾವು ಅವನ ತಲೆ ಏನಿತ್ತು, ಇನ್ನೊಂದು ಏನಾರ ಪಾಸ್ ಆದ್ಮೇಲೆ ಮುಂದೆ ಹೋಗುವ ಒಂದು ಆತನ ತಲೆಗ ನಮ್ಗೆ ಕುತೂಹಲ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಬಂದ್ರಿ, ಏನು ಬರಾಕ್ತಾರಿಲ್ಲ, ಮುಂದೆ ಹೋಗ್ತಾರಿಲ್ಲ. ಕಾರ್ ಬಿಟ್ಟ, ಕೆಳಗಿಳಿದ, ಸಿಗರೇಟ್ ಹಚ್ಚಿದ, ಆ ಕಡೆ ಈ ಕಡೆ ನೋಡ್ಕೊಂತ ನಿಂತ. ನಾವು ನೋಡಿದ್ರೆ ಸುಮ್ಮನೆ ಕುಂತಿದ್ದೀವಿ. ನಿಮಗೊಂದು ಸತ್ಯ ಗೊತ್ತಿರಲಿ, ಹಾವೇರಿಯಾಗ ಹಂದಿ ಬಾಳ ಸ್ವಲ್ಪ ಹೊತ್ತಿನ ನಂತರ ದೊಡ್ಡದೊಂದು ಹಂದಿ ತನ್ನ 4-5 ಮರಿ ಕರ್ಕೊಂಡು ಅಕಸ್ಮಾತ್ ಈ ಕಡೆಯಿಂದ ಆ ಕಡೆ ಪಾಸ್ ಆ ಹಂದಿ ಪಾಸ್ ಆಗಿ ಹೋಗೋದೊಂದು ಸೊನ್ನಿ, ಸಿಗರೇಟ್ ಹೋಗೋದ, ಕಾರ್ ಹತ್ತಿದ, ಅದರಲ್ಲಂತೂ ಮಾತಾಡ್ಕೊಂಡು ಬರಬಾರ್ದು ಹೋದ. 2 ಜನ ಇರ್ತೇವೆ ನಾವು. ನನ್ನ ಜೊತೆ ಇದ್ದಂತ ಸಿಬ್ಬಂದಿಗೆ ಹೇಳಿದೆ, ನೋಡಪ್ಪ ಅದಾಗಲೇ ಹಾಲು ಕುಡಿಬೇಕು, ಅದು ಕರಿಕಂತ ನಿಂತ, ಇದು ಊರು ಹೇಸಿನ ತಂತಿ, ಇದಕ್ಕೆ ಬೆಲೆ ಕೊಟ್ಟಬಾರ್ದ ಅದನ್ನ ಅಲ್ಲಿಗೆ ಬಿಡ್ಲಿಲ್ಲ. ಅಲ್ಲೇ ಒಂದು ಸಣ್ಣ ಚುಟುಕು ಬರದೆ, ಅದು ಪ್ರಥಮ ಚುಟುಕು. ನಾನು ಯಾವುದಕ್ಕಿದೆ ಬೆಲೆ ಅಂತ ಅದಕ್ಕೆ ಹೆಸರು ಕೊಟ್ಟೆ. ಅದ್ರ ಹೆಸರು ಹೆಂಗ ಇರ್ತದ, ಯಾವುದಕ್ಕಿದೆ ಬೆಲೆ. ಹಾಲು ಕುಡಿಯುವ ಬೆಕ್ಕು ಅಡ್ಡ ಬಂದರೆ ಅಪಶಕುನವೆಂದು ನಿಂತಲ್ಲೇ ನಿಲ್ಲುವಲಯ್ಯ, ಹೇಸಿಗೆ ತಿನ್ನುವ ಹಂದಿ ಅಡ್ಡ ಬಂದರೆ ಶುಭವಿದೆ ಎಂದು ಮೊನ್ನೆ ಸಾಗುವಲಯ್ಯ. ಸದ್ಯಕ್ಕಿಲ್ಲ ಬೆಕ್ಕಿಗೆ ಬೆಲೆ, ಹಂದಿಗೆ ಹೆಚ್ಚಿನ ಬೆಲೆ. ರಾತ್ರಿ ಗಸ್ತಿಯಲ್ಲಿ ಕಂಡರು ಈ ಪುರಿ ಜಗವ ಹಾವೇರಿಯ ಪೊಲೀಸರಯ್ಯ. ನೋಡಿ, ಸಣ್ಣ ಚುಟುಕಿನಿಂದ ನಿಮ್ಗೆ ಏನ್ ಗೊತ್ತಾಕೈತಂದ್ರ ಮೂಢನಂಬಿಕೆಗಳು ಇನ್ನೂವರೆಗೆ ಮುಂದುವರೆದವ, ಒಳ್ಳೆಯವ್ರಿಗೆ ಕಾಲಿಲ್ಲ, ದುಷ್ಟರಿಗೆ ಕಾಲ ಇಲ್ಲ ಅಂತ ಒಂದು ಸಂದೇಶ ಕೊಡ್ತದೆ. ಈಗ ಮೇನ್ ವಿಷಯಕ್ಕೆ ಬರೋದು, ನಾವು ಮೂಢನಂಬಿಕೆಯಿಂದ ಯಾವ ರೀತಿ ಅಪರಾಧ ನಡೀತಾವ. ಕೆಲವು ಹಳ್ಳಿ ಒಳಗ, ತಾಂಡಾದಂತ ಪ್ರದೇಶದೊಳಗ ತಮ್ಮ ಮಕ್ಕಳಿಗೆ ಹುಷಾರಿಲ್ಲ, ಇವತ್ತಿಗೂ ಕೂಡ ಕೆಲವು ಪಾಲಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗುದು, ಯಾರ ಮಂತ್ರವಾದಿಗಳು ಕರ್ಕೊಂಡು ಹೋಗ್ತೀನಿ, ಅವ್ನು ತಾಯ್ತಾ ಕಟ್ತೀನಿ, ಕಟ್ತೀನಿ, ಹೀಗೆಲ್ಲ ಮಾಡಿ. ಒಂದು ಹುಡುಗ ಒಂದು 15-20 ವರ್ಷದಿಂದ ಅಂಕಲ್ಗಿದ್ದೆ ನಾನು. ಒಂದು ಹುಡುಗ ನಾಯಿ ಕಡ್ದಿತ್ತು, ಅಲ್ಲೇ ಹತ್ತದೊಳಗೆ ಭೂತಪ್ಪ ದೇವರು ಇತ್ತು, ಅದು ವಾರ ಕರ್ಕೊಂಡು ಹೋಗ್ತೀನಿ. ಅವರು ತಾಯ್ತಾ ಕಟ್ತೀನಿ, ಲಿಂಬೇನು ಬಂದಿರ್ತೀನಿ, ಅಲ್ಲಿ ಚಾವೆ ಹಾಕಿನಿ, ಏನೆಲ್ಲ ಮಾಡ್ತಿದ್ರು. 1 ವರ್ಷ ಆಗಿತ್ತು. ಆ ಹುಡುಗ ಶರೀರಕ್ಕೆಲ್ಲ ನಂದು ಹೋಗ್ತಾ ಬಂದಿತ್ತು. 1-1.5 ವರ್ಷ ಕಣ್ಣೆಲ್ಲ ಮಂದಾಕೊಂತ ಬಂದು 1.5-2 ವರ್ಷ ಇತ್ತು. ಅವ್ರು ತೀರ್ಕೊಂಡು ನೋಡಿ, 20ನೇ ಶತಮಾನದಲ್ಲಿ ನಾವಿದ್ರು ಕೂಡ ಯಾವ ದಿಕ್ಕಿನ ಬೆಳಕಿನ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನು ಘಟನೆಗಳು ನಡೆದ್ರ ಪಾಲಕರಿಗೆ ಮೊದಲು ಏನ್ ಹೇಳ್ಬೇಕಂದ್ರೆ ನಮ್ಮ ಆಸ್ಪತ್ರೆಗೆ ಮೊದಲು ಕರ್ಕೊಂಡು ಹೋಗ್ರಿ, ಆಮೇಲೆ ನೀವು ನಂಬಿದಂತ ಯಾವ ದೇವಸ್ಥಾನ ಹೇಳ್ತಾರ, ಯಾವ ದೇವ್ರು ಹೇಳ್ತೇನೆ. ವೆರಿ ಗುಡ್. ಏನ ಕೆಲವು ಜನ ಇನ್ನ ಹೆಂಗ ಅಪರಾಧ ನಡೀತಾವು ಹಳ್ಳಿ ಒಳಗ, ಕೆಲವು ಜನ ಕೆಲವು ವಸ್ತುಗಳನ್ನು ಮಾರಾಟ ಮಾಡೋ ರೂಪದೊಳಗೆ ಅಡ್ಡಾಡ್ತಿರ್ತಾರ. ಅವ್ರ ಉದ್ದೇಶನೇ ಬೇರೆ ಇರ್ತದೆ. ಯಾರ ಮನೆ ಒಳಗೆ ಬೆಳೆದು ನಿಂತ ಹುಡುಗಿ ಅದಾರ, ಅವ್ರ ಪಾಲಕರಿಗೆ ಆಸೆ ಹುಟ್ಟಿಸ್ತಾರ, ನಿಮ್ಮ ಮಗಳು ಬಹಳ ಚಂದ ಐತಿ, ಒಂದು ಒಳ್ಳೆ ಹೊಲ ಐತಿ, ಬಹಳ ಶ್ರೀಮಂತರ ಅದಾರ, ಅವರ ದುಡ್ಡು ಕೊಟ್ಟು ನಿಮ್ಮ ಮಗಳ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಪಾಲಕರ ದುಡ್ಡಿನ ಆಸೆ ಬಿದ್ದು ತಮ್ಮ ಸಂಬಂಧಿಕರ ಸದೇ ಕೇಳಕ್ ಹೋಗೋದಲ್ಲ, ಕದ್ದು ಮುಚ್ಚಿ ಮದುವೆ ಮಾಡ್ತಾರೆ. ಏನಾಗ್ಯಾವಂದ್ರ ಸಾಕಷ್ಟು ಪ್ರಕರಣ ಅಂತ ಮಹಿಳೆಯರನ್ನ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿ ಹೊರರಾಜ್ಯಕ್ಕೆ ಮಾರಾಟ ಮಾಡಿದಂತ ಲಕ್ಷಾಂತರ ಉದಾಹರಣೆಗಳು ನಮ್ಮ ಕಣ್ಣಿಗೆ ಯುವಕರ ಬಗ್ಗೆ ನಾವು ಯೋಚನೆ ಆಗ್ಬೇಕು. ಅಷ್ಟಲ್ಲ, ಅವ್ರ ವೇಷವಾಟಿಕೆಗೆ ದೂಡಿದಂತ ಹಲವಾರು ಉದಾಹರಣೆಗಳು ಯುವಕರ ಬಗ್ಗೆ ನಾವು ಯೋಚನೆ ಆಗ್ಬೇಕು. ಮಕ್ಕಳನ್ನ ದತ್ತು ಬರ್ತಾರ, ಅವ್ರ ಮಕ್ಕಳು ಅದಾರ, ಇಲ್ಲೋ ಏನು ವಿಚಾರ ಮಾಡ್ತಾರ, ಕೆಲವೊಂದಿಷ್ಟು ದುಡ್ಡು ಇಸ್ಕೊಂಡು ಮಕ್ಕಳು ಕೊಡ್ತಾರ. ಏನಾಗ್ಯಾವ ಪ್ರಕರಣಗಳು ಅಂತ ಮಕ್ಕಳು ತಗೊಂಡೋಗಿ ದೊಡ್ಡ ದೊಡ್ಡ ಸಿಟಿ ಒಳಗೆ, ಬಾಂಬೆ, ದೆಹಲಿ ದೊಡ್ಡ ದೊಡ್ಡ ಸಿಟಿ ಒಳಗೆ ತಗೊಂಡೋಗಿ ಕಣ್ಣು ಕಿಡ್ನಿ ಕಿತ್ತಾಕಿ ಅವ್ರ ಹಂಗು ಬೇಕಂದ್ರೆ ಮಾಡಿ ಭಿಕ್ಷಾಟನೆ ಹಚ್ಚುವಂತ ಜಾಗಗಳದಾವ. ಯುವಕರ ಬಗ್ಗೆ ಜಾಗೃತರಾಗಬೇಕು.
ಮನ್ಯಾಗ ಅಕ್ಕಗಳಿಗೆ ಯಾರಿಗಾರ ಮದುವೆ ಕೇಳಾಕದು ಬಂದ್ರ ಪಾಲಕರು ಹೇಳ್ಬೇಕು, ಅಣ್ಣ ಇರ್ತಾರ, ಅಪ್ಪ ಇರ್ತಾರ, ಕಾಕ ಇರ್ತಾರ, ಅವ್ರು ಹೇಳ್ಬೇಕು. ಅವ್ರು ಯಾವ್ರವ್ರು ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ರಿ, ಅವ್ರು ಏನ್ ಮಾಡ್ತಾರ ಅಕ್ಕಪಕ್ಕದಾಗೆಲ್ಲ ಕೇಳ್ಕೊಂಡು ವಿಚಾರ ಮಾಡ್ಕೊಂಡ್ ಬರ್ರಿ ಅಂತ ಒಂದ್ಬಿಟ್ಟು 2 ಸರಿ ಹೋಗಿ ಕಳಿಸ್ಬೇಕು. ಕಳಿಸ್ತೀರಾ? ವೆರಿ ಗುಡ್.